1991ರಲ್ಲಿ ನಮ್ಮ ತಾಯಿ ತವ್ರ ಮನೆ ಬಿಟ್ಟು ನಾವು ನಮ್ಮ ದೊಡ್ಡಪ್ಪನೂರಿಗೆ ಹೋದ್ವಿ. ನಮ್ಮ ದೊಡ್ಡಪ್ಪನೂರಿಗೆ ಹೋಗಿ ಅದು ಖಾಲಿಯಾಗಿದ್ದ ಹೇಳಿ ಕಳಿಸಿದ್ರು. ಖಾಲಿಯಾದಾಗ ಹೇಳಿ ಕಳಿಸಿರಿ ನಾವು 90 ನಮ್ಮ ಅಕ್ಕ, ನಮ್ಮ ತಾಯಿ, ನಮ್ಮ ಅಣ್ಣ ನಾವೆಲ್ಲರೂ ಹೋಗಿ ಅದನ್ನು ಕಾರ್ಯವನ್ನು ನಿರ್ವಹಿಸ್ತೀವಿ. ಅದು ನಮ್ಮ ಕೈಯಲ್ಲೇ ದುಡ್ಡೇ ಇಲ್ಲ, 1 ರೂಪಾಯಿ ದುಡ್ಡೇ ಇಲ್ಲ ಇಲ್ಲದ್ದು ಹೋದಾಗ. ಅವಾಗಿನ್ನ ಇನ್ನೂ ಅದು ಕಷ್ಟದ ಕಾಲನೇ. ಅದು ದುಡ್ಡು ಇಲ್ದಾಗ ಮತ್ತು ಅಲ್ಲಿ ಬೇರೆ ತಗ ಇಸ್ಕೊಂಡು ಹೊಂದಿಕೆ ಮಾಡಿ ಎಲ್ಲ ಇದು ಮಾಡಿ ಅವ್ರನ್ನ ಶ್ರಮ ಮಾಡಿ ಇದು ಮಾಡಿದ್ರೆ ತಲೆಮಂಡಿ ಕೊಡೋದು ನಾನೇ ಕೊಟ್ಟಿನಿ ತಲೆಮಂಡಿ. ನಮ್ಮ ಅಣ್ಣ ಸೆನೆಕ್ಕೆ ಬರೋಲ್ಲ. ಆಮೇಲೆ ಕೆಲವು ಅಲ್ಲಿದ್ದವರು ಯಜಮಾನ್ರ ದೈವ ನಮ್ಮ ದೊಡ್ಡಮ್ಮ ಇಲ್ಲೇ ಒಂದು 2 ಎಕರೆ ಹೊಲ ಐತೆ ನಿಮ್ಮ ಮತ್ತು ಇನ್ನು ನಿಮ್ಮ ದೊಡ್ಡಪ್ಪ ತಿರುಗಿನಪ್ಪ ನಮಗಂತ ಮಕ್ಕಳಲ್ಲ, ನೀವೇ ಬಾರಿಸ್ತಾರೋ ನೀವೇ ಮಾಡ್ಕೊಂಡು ನನ್ನ ಜೋಪಾನ ಮಾಡಿ ನನ್ನ ಇದು ಮಾಡ್ಬೇಕಪ್ಪ ಅಂತಂದೇಳಿ ಅಂಬದು. ಅವಾಗ ತಿರ್ಗಿ ಭೂಮಿ ಐತೆ ಅಂಬೋದು ವಾಯಿಸ್ಕೊಳ್ಳಿ ನಮ್ಮ ಅಣ್ಣ ಬಂದ. ಅದೆಲ್ಲ ಇದಾದ್ಮ್ಯಾಗ ಕಾರ್ಯಗಳು ಮಾಡೋದಕ್ಕೆ ರೊಕ್ಕ ಇಲ್ಲ. ಮತ್ತು ಬೇರೆ ದೈದ ತರ್ತಾಗ ಮತ್ತು ಬೇರೆ ತಗ ಅಲ್ಲಿ ಸಾಲ ಮಾಡಿ ಏನೋ ಒಂದು 3 ದಿವಸಕ್ಕೆ 9 ದಿವಸ ಕಾರ್ಯ ಮಾಡಿ ಅದು ಮನೆ ತುಂಬಿಸ್ಕೊಂಡು ಇದು ಮಾಡಿ ಆಮೇಲೆ ಭೂಮಿಯಲ್ಲಿ ವಾಸ ಮಾಡ್ದಂತೇಳಿ ಹೋದ್ವಿ. ಇವರು ಅಂತಂಬ ದೈವ ನಿಮ್ಗೆ ಯಾಕೆ ಭೂಮಿನ ಕೊಡೋದಲ್ಲ ಅವ ನಾವು ಈ ಸಲ ಎಲ್ಲಿದ್ದರು ನೀವು 25-30 ವರ್ಷ ಆಯ್ತು ನೀವು ಬಂದಿಲ್ಲ, ಅದನ್ನ ಬೇರೆಯವ್ರು ನೋಡ್ಕೊಂಡ್ರೆ. ಆದ್ರೆ ನಾವು ಏನು ಮಾಡಿಲ್ಲ, ನಾವು ಕೊಡೋದಿಲ್ಲ. ನಾವು ಯಾವುದೊಂದು ದೇವಸ್ಥಾನಕ್ಕೆ ಮಾಡ್ತೀವಿ, ದೇವಸ್ಥಾನಕ್ಕೆ ಮಾಡಿ ನಾವು ಮುಂದೆ ಏನೊಂದು ಯಾವ್ದು ಮಾಡ್ತೀವಿ, ದೇವಸ್ಥಾನ ಬೆಳೆಸ್ತೀವಿ. ನಾವು ನಿಮ್ಗೆ ಯಾಕೆ ಕೊಡೋದಿಲ್ಲ ಹಂಗಂತಂದು ವಾರಿಸ್ತಾ ಇದ್ದೀವಿ. ನಾವು ವಾರಿಸ್ತಾ ಇದ್ದು ನೀವು ದೇವಸ್ಥಾನಕ್ಕೆ ಮಾಡ್ತೀವಿ ಅದಕ್ಕೆ ಮಾಡ್ತೀವಿ, ನೀವೇ ಅದು ಹೆಂಗೆ ಮಾಡೋಕ್ಕಾಗತ್ತೆ ಅಂತ ನಾವು ಹೋರಾಡಿ ಅವ್ರು ಕೂಡ ಇದು ಮಾಡಿ ನಮ್ಗೆ ನಾವು ಬಡಿಯೋಕೆ ಬಂದರು ಗೆಬ್ಬೆ ಆಡಿದ್ರು ಏನೆಲ್ಲ ಮಾಡಿದ್ರು. ಆದರೆ ನಾವು ಬಗ್ಲಿಲ್ಲ. ನಾವು ಹೋರಾಡಿ ಇದು ಮಾಡಿ ಅದನ್ನ ಬಿಡಿಸಿ ನಾವು ಭೂಮಿಯಾಗ ವಾಸ ಮಾಡಿದ್ವಿ. ಭೂಮಿಯಾಗ ವಾಸ ಮಾಡಿ ಮತ್ತು ಆಮೇಲೆ ಅದು ಮುಟಿಸನ್ ಚೇಂಜ್ ಮಾಡಿಸಿ ನಮ್ಮ ದೊಡ್ಡಮ್ಮನ ಮುಟಿಸನ್ ಚೇಂಜ್ ಮಾಡಿಸಿ ಇದು ಮಾಡಿ ಆಮೇಲೆ ಮುಟಿಸನ್ ಚೇಂಜ್ ಆದಮೇಲೆ ತಿರುಗು ಇನ್ನು ಅದಕ್ಕೆ ವಾಸ ಮಾಡೋಕೆ ನಾವು ಹೋಗ್ಬೇಕು. ನಾವು ಒಬ್ಬನು ನನ್ನ ಹೆಂಡತಿ ನಾನು ಇಬ್ಬರು. ನಮ್ಮ ಅಣ್ಣ ಗದ್ದೆ ಕಾಲ ಟ್ಯಾಕ್ರಿ ರೂಲರು ಹೊಡ್ಯಾಕ ಅದಕ್ಕೆ ಅದು ಹಂಗೆ ಹೋಗೋದು. ನಾವು ಒಬ್ಬರೇ ಗಂಡ ಹೆಂಡತಿ ದುಡ್ದು ಅವ್ನ ಹೆಂಡತಿ ಮಕ್ಕಳಿಗೆ ಅವನಿಗೆ ಎಲ್ಲರಿಗೂ ಸಂಭಾಷಿಸಿ ಇದು ಮಾಡಿ ನಾನು ಬಡಬಾರ್ದು ಕಷ್ಟಪಟ್ಟಿನಿ. ಮಳೆ ಅಂದೆ ಚಳಿ ಅಂದೆ ಅಷ್ಟೊಂದು ಕಷ್ಟಪಟ್ಟರೆ ಆದರೆ ನಮ್ಮ ಅಣ್ಣಗೆ ನನ್ನ ಮೇಲೆ ಕರುಣೆನೇ ಬರಲಿಲ್ಲ. ನಾನು ಅಮಾಯಕ ಸರ್, ನಾನು ಕಣ್ಣೀರು ಕೈ ಬಳಸಿ ಬದುಕು ಅಷ್ಟೊಂದು ಮಾಡಿಸ್ಕೊಂಡು ದುಡಿಸ್ಕೊಂಡು ತಿಂದು ಅವನು ಸಂಪಾದನೆ ಮಾಡ್ಕೊಂಡ. ಮತ್ತು ನನಗೆ ಏನು ಉಬ್ಬಿಸೋದು ಟ್ಯಾಕ್ರಿ ತಗೊಂಡ್ಲಿ ಹಂಗೆ ಮಾಡನ್ಲಿ ಹಿಂಗೆ ಮಾಡನ್ಲಿ. ನಿನಗಿಬ್ಬರು ಮಕ್ಕಳಿದೆ ಗಂಡು ಮಕ್ಕಳು, ನನಗೆ ಒಬ್ಬನ ಗಂಡು ಮಗ, ನೀನು ಬೇಸಿರ್ಬೇಕಲ್ಲ. ನಾನು ಎಲ್ಲೇನೋ ಹೋಗಿ ಒಂದು ಸಾಂಗಾಡಿ ನನಗೆ ಬದುಕಿಬಿಡ್ತನೋ, ನೀನು ಬೇಸಿರ್ಬೇಕು ಹಂಗೆ ಹಿಂಗಂತೇಳಿ ಉಬ್ಬಿಸಿ ನನ್ನ ಏನು ಮ್ಯಾಕ್ ಹಚ್ಚಿ ದುಡಿಸ್ಕೊಂಡು ಇದು ಮಾಡಿ 1 ಕಿಲೋಮೀಟ್ರ್ ದೂರ ದಾರಿಯಿಂದ ಮನೆಯಲ್ಲೇ ಮತ್ತೆ ಬದುಕಿ ಹೋಗಿ ಬಂದು ಅವನಿಗೆ ರೊಕ್ಕ ಕೊಡಬೇಕು, ಕೂಲಿ ಕೊಡಬೇಕು. ಮತ್ತು ಮನೆಗೆ ಮತ್ತೆ ಉಪ್ಪು ಉಗ್ಬೇಕಂದ್ರೆ ಮನೆಗೆ 2 ಚೀಲ ಕಲಿಸ್ಕೊಂಡು ಸಿಮೆಂಟ್ಗಳಿಗೆ ಅದು ಇದು ಕಲಿಸ್ಕೊಂಡು 3 ಚೀಲ ಕೊರೆ ಮಾಡಿ ಇಲ್ಲಿದ್ದು 1 ಕಿಲೋಮೀಟ್ರ್ ದೂರ ಒತ್ಕೊಂಡು ಇಟ್ಕೊಂಡು ಒಬ್ಬನೇ ಬರಬೇಕು. ಮತ್ತು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕು, ಕಳೆ ತೆಗಿಬೇಕು, ಏನೆಲ್ಲ ಮಾಡ್ಬೇಕು ಸರ್. ಅಷ್ಟೊಂದು ಕಷ್ಟಪಟ್ಟು ಟ್ಯಾಕ್ರಿ ಕರ್ಕೊಂಡು ಹೋಗ್ಬೇಕು, ಕೊಯ್ಯಬೇಕು, ಮೆದೆ ಬೋರ್ಬೇಕು, ಇದು ಮಾಡ್ಬೇಕು. ಅವ್ನ ಹೆಂಚಿಗೆ ನೋಡಿದ್ರೆ ಬದುಕಾಗೋದಲ್ಲ. ಅವ್ನ ಹೆಂಚಿನ ಕಳಿಸಿದ್ರೆ ಅವ್ನ ಹೆಂಚಿನ ಕೈ ಕೆಲಸನ ಆಗಲ್ಲ ಅಂತ ನಾವು ಗಂಡೆ ಅಂತ ಅಂಥ ಬದುಕು ಮಾಡಿ ಅಷ್ಟೊಂದು ಭೂಮಿ ತಾಯಿ ದುಡ್ದು ಆ ಭೂಮಿ ತಾಯಿನ ನಮಗೆ ಅಷ್ಟೊಂದು ಮೋಸ ಮಾಡಿ ಲಾಸ್ಟಿಗೆ ನಮ್ಮ ಹುಡುಗರ್ತಾಗ ಹಂಗೈಟ್ ಹಿಂಗಟ್ಟು ನಮ್ಮ ಹುಡುಗರು ಸ್ವಲ್ಪ ಸಣ್ಣಗಿಟ್ಟು ದುಡಿಯಂಗಾದ್ರು ನಮ್ಮ ಹುಡುಗರ್ತಾಗ ಸಾಲ ರೊಕ್ಕಿಸ್ಕೊಂಡು ತನ್ನ ಹೆಸರು ಮಾಡಿಸ್ಕೊಂಡು ಅವಾಗ ಮಾಡಪ್ಪ ನನ್ನ ಹೆಸರು ತಲೆಗೆ ಇಬ್ಬರ ಹೆಸರು ಮಾಡಿಸಂತಂದ್ರೆ ಮಾಡಿಸಲು ನೋಡಂತ ಅಲ್ಲೇ ಕೇಳ್ತಂದ್ರೆ ಆದ್ರೂ ಎಮರ್ಸಿ ನನಗೆ ಹೇಳಿದ ಮಾಡಿ ತನ್ನ ಹೆಸರು ಮಾಡಿಸ್ಕೊಂಡು ನನಗೆ ಈಗ ಕೇಳಕ್ಕೆ ಹೋದ್ರೆ ಕೊಡೋದಲ್ಲೇ ನನ್ನ ಹೆಸರು ಐತೆ, ಯಾವುದೋ ಮಾಡೋದಲ್ಲ, ಕೊಡೋದಿಲ್ಲ ನಾನು ಅಂತಂದೇಳಿ ಅಲ್ಲಿ ನೆಗಳಾಗ ತಾಯಿ ತೋರ ಮನೆಯಾಗ ಆಸೆ ಐತೆ. ಯಾವುದೋ ಆಸೆ ಸರ್. ಇಲ್ಲಿ 2 ಮನೆಯದ್ದು, ಒಂದು ಮನೆ ತಾಣ ಮಾರ್ಕೊಂಡು ತನ್ನ ಭಾಗದ್ದು, ನನ್ನ ಭಾಗಕ್ಕಿದ್ದದ್ದು ಒಂದು ಮನೆನ ನನಗೆ ಇದ್ದದ್ದು ನಾನು ಮನೆ ಕಟ್ಸ್ಕೊಂಡು ವಾಸ ಮಾಡಿದ್ರೆ ಅದನ್ನು ನೋಡಿ ಹೊಟ್ಟೆ ಕೆತ್ತಿ ಬಿದ್ದು ಅಲ್ಲೇ ನಿನಗೆ ಇಲ್ಲ ನನಗೆ ಅಂತಂದೇಳಿ ಅಂದ ತನ್ನ ಜಾಗದ ತನ್ನ ಭಾಗದ ತಾನು ಮಾರ್ಕೊಂಡು ಹೋದ್ರು ಕೂಡ ನನಗೆ ಇಷ್ಟೊಂದು ಧನ್ಯ ಮಾಡಿಬಿಡ್ದ. ಅಲ್ಲಿದ್ರೆ ಇಬ್ಬರಿಗೆ ಸೌಣಿಗೆ ಬರೋಕೆ ಭಾಗ ರಾಮ್ ಸಾರ್ದಾಗ. ಆದರೆ ನನಗೆ ಕೊಡಲಿಲ್ಲ, ನನಗೆ ಮೋಸ ಮಾಡಿದೆ. ಏನು ಮಾಡ್ಬೇಕು ಸರ್, ನನಗೆ ಕಣ್ಣೀರು ಬರ್ತದೆ ಸರ್, ಸಾಕಾಗಿ ಹೋಗ್ಬಿಡ್ತು ಸರ್. ಈಗ ನನಗೆ ಅಷ್ಟೊಂದು ನೋವು, ಅಷ್ಟೊಂದು ಹಿಂಸೆ, ಅಷ್ಟೊಂದು ನೋವು ಬರೀ. ಈಗಲೂ ನಾನು ಬದುಕು ಮಾಡೋದು ನಾನು ಚೆಪ್ಪಲಾರ್ದು ಇನ್ನೂ ಹೋಗ್ತೀನಿ, ದುಡಿತಿದ್ದೀನಿ. ಭೂಮಿಗಿನ್ನ ಕೆಲಸ ಮಾಡ್ಬೇಕಂತೇಳಿ ಬೀಜ ಬಿತ್ತನೆ ಮಾಡಂತೇಳಿ ಮಟ್ರಿ ಓಟು ಬೋದು ಹೋಗಿದ್ವಿ. ಎಲ್ಲ ಕಸ ಕಡ್ಡಿ ಎಲ್ಲ ಓಣ ಮಾಡ್ಕೊಂಬಂತೇಳಿ ಹೋದ್ವಿ. ಆಟ್ರಾಗ ಅಂತಂಬಳು ದೈವ ಬಂದು ಹಂಗೆ ಮಾಡಕ್ಕೆ ಹೋಗ್ಬಿಡ್ರಪ್ಪ ನೀವು, ನಿಮಗೆಂದ ಹೆಂಗೆ ಬರ್ತೈತೆ ಅಕ್ಕಪಕ್ಕದವ್ರ ಮನೆಯವರಿಗೆ ಅವ್ರಿಗಿಟ್ಟು ಇವ್ರಿಗಿಟ್ಟು ಕೊಟ್ಟು ಅವ್ರಿಗೊಂದು 3/4 ಎಕರೆ ಕೊಟ್ಟು ನಮಗೊಂದು 1/4 ಎಕರೆ ಕೊಟ್ಟರು.
ಒಂದು ಕಾಲು ಎಕರೆ ಕೊಟ್ಟು ಆಮೇಲೆ ಬಡ್ದಾಡಿ ನಮ್ಮನ್ನು ಬಡಿದ್ರು ಇದು ಮಾಡಿದ್ರು, ಏನೇನೋ ನಮ್ಮನ್ನು ಭಾಳ ಹಿಂಸೆ ಕೊಟ್ಟರು. ನಮಗೆ ನೋಡಿದ್ರೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಏನೋ ಹಿಂದೆ ಮಾಡ್ಕೊಂಬಂತೆ ಮತ್ತೆ ನಾವು ಅದೆಲ್ಲ ಮಾಡಿದ್ಮ್ಯಾಗ ಅವ್ರಿಗೆ ಕೊಟ್ಟರು. ಕೊಡೋದು ನಮ್ಮದು ನಾವು ಮಾಡ್ಕೊಂಬಂತ ಹೋದ್ವಿ. ನಮ್ಮದು ನಾವು ಮಾಡ್ಕೊಂಬೇಕು. ನಮ್ಮಲ್ಲಿ ಕೈಯಲ್ಲಿ ದುಡ್ಡಿಲ್ಲ, ಬ್ಯಾರ್ತೆಲ್ಲಿ ಸಾಲಕ್ಕೆ ಹೋಗಿದ್ವಿ. ಬ್ಯಾರ್ತೆಲ್ಲಿ ಸಾಲಕ್ಕೆ ಹೋಗಿ ಮಾಡ್ಕೊಂಡು ಏನೋ ಬಿತ್ತಣಿಕೆ ಮಾಡೋ ಅಂತೇಳಿ ಗದ್ದೆ ಹಚ್ಚೋನು ಎಲ್ಲ ಕಬ್ಬು ತುಳೋನು ಏನೋ ಒಂದು ಬೀಜ ಬಿತ್ತನೆ ಅಂತೇಳಿ ಇದು ಮಾಡ್ಕೊಂಡು ಹೋದ್ವಿ. ತಿರ್ಗಿ ಇರ್ತಾ ನಾವು ಗಂಡೆ ಅಂತಲೇ ಭೂಮಿ ಒಳಗೆ ಎಲ್ಲ ವಾಣ ಮಾಡೋದು, ಸಸಿ ಹಚ್ಚೋದು, ಗದ್ದೆ ಕೊಯ್ಯೋದು, ಇದು ಮಾಡೋದು, ಮಡಿ ವಾಣ ಮಾಡೋದು, ಕಣಸು ಕೊಯ್ಯೋದು, ಕಳೆ ತೆಗೆಯೋದು, ಉಪ್ಪು ಒಗ್ಯೋದು, ಎಣ್ಣೆ ಹೊಡೆಯೋದು ಎಲ್ಲ ನಮ್ಮದೇ. ನಮ್ಮ ಅಣ್ಣ ಏನಪ್ಪ ಅಂತಂದೇಳಿ ಬಂದು ಗದ್ದೆ ಕಾಲೆಲ್ಲ ಒಂದು ಇದು ಮಾಡಲಿಲ್ಲ, ಎಲ್ಲ ಇದು ಮಾಡಲಿಲ್ಲ. ಆವಾಗ ತಿರ್ಗಿ ಆತ ಏನು ಬಂದು ಹೆಂಗತೆ ನಾವು ಮಾಡ್ತಾ ದುಡ್ಡು ಎಂತ ಬರೀ ದುಡ್ಡೇನ ಅಂತಂದೇಳಿ ಅದು ಏನು ಆಲೋಚನೆ ಮತ್ತೆ ಏನಿಲ್ಲ ತಲೆಗೆ ಬೇರೆ ಆತು, ಒಂದೊಂದು ಕೆಟ್ಟ ಆಲೋಚನೆ ಹುಡುಕಿಬಿಟ್ಟೇನೆ ಸರ್. ನಮಗೆ ಅದು ಒಳಗಳು ಆತ ಮನುಷ್ಯನದು ನಮಗೆ ಗೊತ್ತಿಲ್ಲ. ನಾನು ಯಥಾರೀತಿ ಮನುಷ್ಯನು, ಅಮಾಯಕ. ಅದನ್ನು ನೆನೆಸ್ಕೊಂಡು ಕಣ್ಣೀರೇ ಬರ್ತದೆ ಸರ್. ಅಷ್ಟೊಂದು ಅವನು ನನ್ನ ಅಮಾಯನ ಕೂಟ ನಮ್ಮಿಬ್ಬರು ಗಂಡಿಗೆಂದು ಕೂಡ ದುಡಿಸ್ಕೊಂಡು ನಮ್ಮನ್ನ ಕಣ್ಣೀರು ಹಾಕ್ಸಿ ನೆಲ್ಲು ಗದ್ದೆ ಕೊಯ್ಬೇಕು, ರಾಶಿ ಆಗ್ಬೇಕು, ಬರಬೇಕು, ಅವ್ನು ತುಂಬ್ಕೊಂಡು ಹೋಗ್ಬೇಕು, ಮಾರ್ಬೇಕು, ಅವ್ನು ರೊಕ್ಕ ಅವನ ಕಡೆಗೆ ₹1 ಲಾಭ ತೋರಿಸಿಲ್ಲ, ₹1 ಲುಕ್ಸಾನ್ ತೋರಿಸಿಲ್ಲ. ಇಷ್ಟೊಂದು ನನಗೆ ಅನ್ಯಾಯ ಮಾಡಿ ಲಾಸ್ಟ್ ನಮ್ಮ ಅಣ್ಣನ ನೆಂಬಿದ್ದೆ. ತಂದೆ ಆತೆ, ಅಣ್ಣಂದ್ರಾತೆ, ತಾಯಂದ್ರಾತೆ ಅಷ್ಟೊಂದು ನೆಂಬಿ ಕೆಲಸ ಮಾಡಿದೆ, ದುಡಿದೆ. ಮತ್ತು ನೆಲ್ಲು ರಾಶಿ ಆದ್ಮ್ಯಾಗ ಮತ್ತು ನೆಲ್ಲು ಎಲ್ಲ ಕೊಟ್ಟಿದ್ದು ತಾನು ಮಾರ್ಕೋಬೇಕು ಹೋಗ್ಬೇಕು. ಒಂದು ಮಾರ್ಕೊಂಡು ಹೋದ್ಮೇಲೆ ಮತ್ತು ಉಳಿದು ಮನೆಗೆ ಉಳಿಸ್ಕೊಂಡು ನೆಲ್ಲು ಹಾಕ್ಕೊಂಬರ್ಬೇಕು. ಆತ್ಗೊಂದು ನಮ್ಮ ಬೇರೆಗೆ ಜ್ವಾಲೆ ಆತ್ಗೊಂದು 4 ಚೀಲ, ನನಗೊಂದು 4 ಚೀಲ ಹಾಕ್ಕೊಂಬಂದ್ರೆ ಒಬ್ಬನ ಬಂಡಿ ಕಟ್ಕೊಂಡು ಹೋಗಿ ಬಂಡಿಯಾಗ ಒಬ್ಬನ ಒತ್ತು ಹಾಕ್ಕೋಬೇಕು, ಒಬ್ಬನೇ ಎತ್ಕೋಬೇಕು. ನೋಡೋಕೆ ಅಷ್ಟೆಲ್ಲ ಕೆಲಸ ಮಾಡಿದೆ. ಅಪ್ಪ ನಮ್ಮ ದೊಡ್ಡಮ್ಮ ಇಬ್ಬರು ಅವರು ನಮ್ಮ ದೊಡ್ಡಪ್ಪನ ಹೆಸರಲ್ಲೇ ಆಸ್ತಿ ಇದ್ದದ್ದು. ಅದು ನಮ್ಮ ದೊಡ್ಡಪ್ಪನ ಹೆಸರಲ್ಲಿ ಆಸ್ತಿ ಇದ್ದಕ್ಕೆ ಅವಾಗ ಆತ ನಮ್ಮ ಮನೆಗೆ ಏನು ದುರಾಸೆ ಹುಟ್ಟಿಬಿಡ್ತು. ದುರಾಲೋಚನೆ ಮಾಡಿ ದುರಾಸೆ ಬಿಟ್ಟಿಸ್ಕೊಂಡು ಡಾಕ್ಯುಮೆಂಟ್ಸ್ಗಳು ಹಿಂಗೆ ಮಾಡಲ್ಲೇ ದೊಡ್ಡಪ್ಪಗ ದೊಡ್ಡಮ್ಮ ಮಗ ಆಗಿ ನಾನು ಇರ್ತಾನೆ. ಮತ್ತು ಅವ್ರನ್ನ ಕಡೆಗೆ ಬಿಡ್ಬಾರ್ದಲ್ಲಪ್ಪ, ತಂದೆ ತಾಯಿನ ಆ ತಂದೆ ತಾಯಿಗೆ ಮಗ ಆಗಿ ನೀನಿರು ಅಂತಂದೇಳಿ ನನಗೊಂದು ಇದು ಮಾಡಿ ಇಷ್ಟು ಮಾಡೋದಕ್ಕಾಗಿ ಮತ್ತು ಹೌದು ಆಗ್ಲಲ್ಲ ಅಂತೇಳಿ ಅಷ್ಟೊಂದು ತಂದೆಗಿಂತ ಅಂತೇಳಿ ಆತ ಹೇಳ್ದಂಗೆಲ್ಲ ಕೇಳ್ಕೊಂಡು ನೆಂಬಿ ನಾನು ಮೋಸ ಹೋಗಿನಿ. ಎಷ್ಟೊಂದು ನನಗೆ ಕೆಟ್ಟದ್ದು ಮಾಡಿ ಲಾಸ್ಟಿಗೆ ನಮ್ಮ ದೊಡ್ಡಮ್ಮ ಕಾಲ ಆದಮೇಲೆ ಆಮ್ಯಾಗ ತನ್ನ ಹೆಸರಲ್ಲಿ ಮಾಡಿಸ್ಕೊಂಡು ಮತ್ತು ಇಬ್ಬರ ಹೆಸರು ಮಾಡ್ಸಪ್ಪ ಅಂದ್ರೆ ಏನು ನೋಡ್ತಂತ ಅಲ್ಲಿ ಅಂತಂದೇಳಿ ನೆಮ್ಸಿದ್ದು ಮಾಡಿಸ್ಬಿಡಿ ಪಾಣಿ ತನ್ನ ಹೆಸರಲ್ಲಿ ಬಂದಮೇಲೆ ಆಮ್ಯಾಗ ಮತ್ತೆ ಕೇಳೋಕೆ ಹೋದ್ರೆ 1 ಲಕ್ಷ ಕೊಡು, 2 ಲಕ್ಷ ಕೊಡು, ನಿನ್ನ ಹೆಸರು ಮಾಡಿ ಕೊಡ್ತೀನಿ ಹಿಂಗಂತಂದೇಳಿ ಏನೆಲ್ಲ ನಮ್ಮನ್ನು ಹಿಂಸೆ ಕೊಟ್ಟು ನನ್ನ ಬಡ್ದು ಇದು ಮಾಡಿ ಕೊಡೋದಿಲ್ಲ ಹಿಂಗಂತೇಳಿ ಎಷ್ಟೋ ದಬ್ಬಾಳಿಕೆ ನನ್ನ ಮೇಲೆ ಅಷ್ಟೊಂದು ಇದು ಮಾಡ್ಯಾನ. ಆದರೆ ನನಗೆ ಕೊಡಲೇ ಇಲ್ಲ ಭೂಮಿನ. ಆತನ ಮಗಳ ಮದುವೆಲ್ಲ ಹೋಗಿ ನಮ್ಮ ಹೆಂಡತಿ ನಾವು ಎಲ್ಲ ಒಕ್ಕಬಳಿಕೆ ಮಾಡಿ ಅದ್ದೂರಿಯಾಗಿ ಆತನ ಮಗಳದ್ದು ಮದುವೆ ಮಾಡಿದ್ವಿ. ಬೀಗರು ಇವ್ರನ್ನ ಸಂಬಂಧಿಕರನ್ನೆಲ್ಲ ಕರೆಸ್ಕೊಂಡು ಇದು ಮಾಡಿ ಕರೆದು ಒಬ್ಬರಿಗೆ ಯಾವುದು ಏನು ಅನ್ಯಾಯ ಆಗದಂಗೆ ತೊಂದರೆ ಆಗದಂಗೆ ಅದ್ದೂರಿಯಾಗಿ ಮದುವೆ ಮಾಡಿ ಬಂದ್ವಿ. ತಿರುಗಿ ನನ್ನ ಮಗಳ ಮದುವೆ ಆಗ್ಬೇಕಂದ್ರೆ ಒಬ್ಬರು ಬಂದು ನನ್ನ ಮಗಳ ಮದುವೆಗೆ ನನ್ನ ಮಗಳ ಕೇಳಕ್ಕೆ ಬಂದ್ರೆ ಒಟ್ಟು ನನ್ನ ಮಗಳ ತಂಟೆಗೆ ಬಂದಿಲ್ಲ, ನಮ್ಮ ಮಂತ್ಯಕ್ಕೆ ಕಾಲಿಟ್ಟಿಲ್ಲ. ಅವ್ನು ತಲೆಗಿರೋದೇ ಒಟ್ಟು ನನ್ನ ತುಳಿಬೇಕಂಬುದು ಅವ್ನ ತಲೆಯಲ್ಲಿ ಇಟ್ಕೊಂಡು ಮನುಷ್ಯನಿಗೆ ಇಟ್ಕೊಂಡು ತಿರುಗಿ. ಆದರೆ ಹೆಂಗೋ ಒಂದು ಏನೋ ಒಂದು ಮಾಡಿ ಇದನ್ನ ಎಲ್ಲ ಅಲ್ಲಿ ಎಡ್ಕೊಬಾರಕ್ಕೆ ಸೇರ್ಕನ್ನ ಬಂದಾರನ್ನ ಹೋದಾರನ್ನ ಎಲ್ಲ ಕಲಿಸ್ಕೊಂಡು ಏನೋ ಒಂದು ಮಾಡಿ ಮಾತುಕತೆ ಮಾಡಿ ನನ್ನ ಮಗಳು ಕೊಟ್ಟಿವಿ. ಕೊಟ್ಟಂದ ತಕ್ಷಣ ಇಷ್ಟು 6 ತಿಂಗಳಿಗೆ ವರ್ಷದೊಳಗೆ ಅಂತೇಳಿ ಮದುವೆ ಮಾತು ಕೊಟ್ಟು ಎಲ್ಲ ಮದುವೆ ಮಾತು ಕೊಟ್ಟು ಮಾತಾಡಿದ್ವಿ. ಆಮೇಲೆ ಮದುವೆ ಟೈಮ್ನಲ್ಲಿ ಯಾವುದೋ ಒಂದು ದೇವಸ್ಥಾನದಾಗ ಅಲ್ಲಿ ಸಾಲ ಮಾಡ್ಕೊಂಡು ಅವ್ರ ಸಾಲ ಸಾಲಿಸ್ಕೊಂಡು ಏನೇನೋ ಮಾಡಿ ಆ ಸಾಲ ಅದು ಮಗಳ ಮದುವೆಗೆ ಬಿಡಿಗೆ ಅವ್ನು ಏನೋ ಒಂದು ಬೇಸಿದ್ದ. ನಾನು ಹಂಗೆ 10 ರೂಪಾಯಿ 20 ರೂಪಾಯಿ ಕೂಲಿ ಬಿಡ್ಬೇಕು. ಅದ್ರಾಗ ಎಲ್ಲಿ ಸಂಪಾದನೆ ಮಾಡಿ ಅದಕ್ಕೆ ಆಯಮ್ಮಗೆ ಕೊಡೋದು ತಾಂಬೋದು, ಬಂಗಾರ ಬೆಳ್ಳಿ ಗಾಡ್ರೇಜ್ ಮಂತು ಅವೆಲ್ಲ ಕೊಡೋಕೆ ನನಗೆ ಅಷ್ಟೊಂದು ಎಲ್ಲಿ ದುಡ್ಡು ಇಲ್ಲ. ಆಗಿನ ಕಾಲದಾಗ ಇನ್ನೂ ವರದಕ್ಷಿಣೆಗಳಿಲ್ಲ ಅಷ್ಟು ಅವರು ಸಾಮಾನುಗಳಂತೂ ಕೊಡ್ಬೇಕು. ಅದಕ್ಕೆಲ್ಲ ತರೋಕೆ ನನ್ನಲ್ಲಿ ದುಡ್ಡಿನಲ್ಲ. ಅದನ್ನೇ ಆತನು ಕೇಳಿದ್ರೆ ಅಣ್ಣ ಅಂತಂದು ಹೇಳ್ಬೇಕು. ಕೇಳಿದಪ್ಪ ಇಲ್ಲಲೇ ನಂತಾಗ ನಾನು ಮಗಳ ಮದುವೆ ಮಾಡಿ ಯಾವುದೋ ನಂತ ₹1 ಇಲ್ಲಪ್ಪ, ಯಾವುದಿಲ್ಲ, ಎಲ್ಲೇನು ಸಾಲಕ್ಕೆ ಹೋಗಿ ಎಲ್ಲೇನು ಏನು ಮಾಡು ಅಂದ. ಗದ್ದೆ ಇದ್ರು ಕೂಡ ಗದ್ದೆಯಲ್ಲೇ ಮಾಡಿ ಗದ್ದೆ ಐತಲ್ತಾಗ 1 ವರ್ಷ ಮಾಡ್ಕೊಂತ ಬಾವಣಿಗುಡಿಗೆ ಅವನಲ್ಲಿ ಬರಲಿಲ್ಲ. ಆದ್ರೂ ಅದು ತಲೆಯಾಗ ಅವ್ನ ಮನುಷ್ಯನಾಗ ಎಷ್ಟೊಂದು ಇಸೆ ಇಟ್ಕೊಂಡು ಅಷ್ಟೊಂದು ಒಟ್ಟು ಅವನು
ನನ್ನ ಮನೆ ಮರಿಬೇಕು, ನಾನು ಹೊಟ್ಟೆ ಮ್ಯಾಗ ಬಡಿಬೇಕಂಬುದು ಅವ್ನ ಮನುಷ್ಯನಾಗ ಇಟ್ಕೊಂಡು ತುಂಬ್ಕೊಂಡು ಯಾವುದೋ ಒಂದು ರೂಪಾಯಿ ಬರಲ್ಲ, ಮದುವೆ ಬರೋಲ್ಲ. ಆದ್ರೆ ಮದುವೆ ಟೈಮ್ ಏನೋ ಒಂದು ಮಾಡಿ ಗಂಡ ಗುಂಡೆ ಮಾಡಿ ನಮ್ಮ ಮಗಳ ಮದುವಿನ ಕಾರ್ಯ ನೆರವೇರಿಸಿ ಅದು ಯಾವುದೋ ಒಂದು ದೇವಸ್ಥಾನದಲ್ಲಿ ಸುಡಿಗಡಪ್ಪನ ತಾತ ದೇವಸ್ಥಾನದಲ್ಲಿ ಮಾಡಿ ಬೈಲದಿಗೆ ಇದು ಮಾಡಿ ಆಯಮ್ಮನ ಒಂದು ಸ್ಥಾನಕ್ಕೆ ತಗೊಂಬಂದು ಆಯಮ್ಮನ ಮದುವೆ ಮಾಡಿಕೊಟ್ಟು ಗಂಡ ಮನೆಗೆ ಕಳಿಸಿವಿ. ಆ ಸ್ವಾಮಿ ಅಂತೇಳಿ ಎಲ್ಲ ಇದು ಮಾಡಿ ಕೊಟ್ಟು ಇದು ಮಾಡಿ ಆಯಮ್ಮನ ಮದುವೆ ಮಾಡಿ ಕಟ್ಕಳಿಸಿವಿ. ಆದರೆ ಲಾಸ್ಟಿಗೆ ನಮ್ಮನ್ನು ಏನಾದ್ರೆ ನಮ್ಮನ್ನು ಒಪ್ಪಿಟ್ಟು ನಮ್ಮ ತಂಟೆಕ ಬರಲ್ಲ, ನಮ್ಮ ತಂದೆಕ ತಿರುಗಿ ಫೋಟೋ ತೆಗಿಕಂತ ಫೋಟೋದಾಗನ ಬರಬೇಕಲ್ಲ. ಆ ಫೋಟೋದಾಗ ಒಟ್ಟು ನಮ್ಮ ಫ್ಯಾಮ್ಲಿಗೆ ಕಲಿಯಬಾರ್ದು ಎಂಬುದೊಂದು ಆತಗ ತಲೆಗ ಕೆಟ್ಟ ಆಲೋಚನೆ ಉಟ್ಕೊಂಡು ಇದು ಮಾಡ್ಕೊಂಡ. ಆದ್ರೆ ನಮ್ಮ ಫ್ಯಾಮ್ಲಿ ಫೋಟೋದಕ್ಕೆ ಬರಲ್ಲ, ಮದುವೆ ಫೋಟೋದಕ್ಕೆ ಬರಲ್ಲ, ಯಾವ್ಯಾವ್ದಕ್ಕೆ ಬರಲ್ಲ. ಅಷ್ಟೊಂದು ಅವ್ನ ತಲೆ ಕಟ್ಕೊಂಡು ಮಾಡಿ. ಆದ್ರೆ ನಾನು ಯಾವುದು ಬೇದಲ್ದಂಗೆ ನಂಬಿಕೆ ವಿಶ್ವಾಸದಿಂದ ಆತ ನಮ್ಮ ಅಪ್ಪ ಅಂತಂದೇಳಿ ನಾನು ಜೀವನ ಮಾಡಿದೆ. ಆದರೆ ಬೆನ್ನಿಂದ ಸೂರ್ಯ ಹಾಕಿ ನಾನು ಕುಯ್ದು ಕೊಯ್ದು ಇಷ್ಟೊಂದು ಆಟ ಆಡಿಸಿ ಭೂಮಿ ಕೊಡ್ದಂಥ ರೀತಿ ನನಗೆ ಆಟ ಆಡಿ ಈ ಜನ್ಮ ನನಗೆ ಒಂದು ದಾರಿ. ಈಗಲೂ ನಾನು ದುಡಿಯೋ ತೆಪ್ಪಲಾರ್ದು ಅಂತ ಬದುಕು ಮಾಡಿದೆ. ನಮ್ಮಕ್ಕ ಇದ್ಲು, ನಮ್ಮಕ್ಕನ ಒಂದು ಊರಿಗೆ ಕೊಟ್ಟರೆ ಅದು ಭಾಳ ಕೆಟ್ಟ ಬಂದ್ಲು. ಇಲ್ಲ ನಮ್ಮ ಹತ್ರ ಆದಾಗ ಒಂದು ಕೆಲಸ ಹಂಗೆ ದುಡ್ಕೊಂತ ಇದು ಮಾಡ್ಕೊಂತ ಆಯಮ್ಮ ನೋಡ್ಕೊಂತ ಇದು ಮಾಡ್ಕೊಂತ ಆಯಮ್ಗೆ ಯಾವುದೋ ಒಂದು ಬೈಕಿಗೆ ನಿಂತ್ಕೊಂಡ್ಲು, ಬದುಕು ಮಾಡ್ಕೊಂತ ಇದು ಮಾಡ್ಕೊಂತ ಮತ್ತು ಅದು ತಿರುಗು ಹೊಸಬಟ್ಟಿಗೆ ಏನೋ ತರಕಂತ ಹೋಗಿದ್ದಾಳೆ. ತರಕಂತ ಹೋದಾಗ ಆಟ ಬಿದ್ದು ಕಾಲು ಮುರಿದು ಭಾರಿ ಅನಾಹುತ ಆಗಿ ಆಯಮ್ಮಂದು ಕಾಲು ಮುರಿದು ಭಾಳ ಅನಾಹುತ ಆಗಿಬಿಡ್ತು. ತಿರ್ಗಿ ಆಟೋದವರು ಏನೋ ನಾವೇ ತೋರಿಸ್ತೀವಿ, ನೀವೇನು ಇದು ಮಾಡ್ಬೇಡ್ರಿ ಅಂತೇಳಿ ಅಂತ ಅವ್ರು ಒಪ್ಪತ್ಕೊಂಡು ಆಮೇಲೆ ಒಪ್ಪತ್ಕೊಂಡ್ರೆ ದಿವಸ ಇವ್ರು ಏಮನೆಯಲ್ಲಿ ಸಾಕ್ರೆ ಮಾಡಿ ನೀಲಿ ಕಾಯನೋ ಹೋಗೋಣ ಬರೋಣ ಅಂತಂದೇಳಿ ಮತ್ತೆ ಒಂದು ಬೇರೆ ಐಡಿಯಾ ಮಾಡಿ ಅವ್ರು ಏನು ಆಲೋಚನೆ ಹುಡುಕಿ ಇಲ್ಲ ನಾವು ತೋರಿಸೋದೆಲ್ಲ ದುಡ್ಡಿನ ಮ್ಯಾಗ ಮಾತಾಡೋದು, ದುಡ್ಡು ಕೊಡ್ತೀವಿ ನಾವು ಅಂತಂದೇಳಿ ಅವರು ಏನೋ ಮತ್ತೆ ಇಲ್ಲನಪ್ಪ ನೀವು ದುಡ್ಡಿನ ಮೇಲೆ ಮಾತಾಡಲಪ್ಪ ಆಟನ ಮೆಕ್ಯಾನಿಕಲ್ ಡಿಫರೆನ್ಸ್ ಹಂಗಂಗೆ ಅಂತೇಳಿ ನಾವು ಕನ್ವರ್ಟ್ ಮಾಡಿ ಕೇಳ್ತಾ ಮತ್ತೆ ಯಾವುದೋ ಒಂದು ರೂಪಾಯಿ ಕೊಡ್ದಂಥ ರೀತಿ ನಿಮ್ಮನ್ನ ಆಟ ಆಡ್ತೀವಿ ಹಿಂಗಂತ ಮಾತಾಡೋ ಭಯಪಟ್ಟು ತಿರುಗಿ ನಮ್ಮ ಅಣ್ಣಗೆ ನಾವು ಫೋನ್ ಮಾಡಿ ಅವಾಗ ನಮ್ಮ ಅಣ್ಣ ಬಂದ ಮೇಲೆ ಅದು ಮತ್ತೆ ಅಲ್ಲಿ ಹೊಸಬಡ್ಡಿಯಲ್ಲೇ ಪಂಚಾಯತಿ ಆಗ್ತದೆ. ಹಂಗೆ ನಿಂತ್ಕೊಂಡು ಮತ್ತೆ ಕುಂತಲ್ಲಪ್ಪ ಅಂತಲ್ಲ ನಿಂತ್ಕೊಂಡು ಮಾತಿಗೆ ಬಂದು ಅವ್ರಿವ್ರು ಮಾತಾಡಿ ಹಂಗೆ ಅಂತೇಳಿ ಎದುರಿಸಿದ್ ಮಾಡಿದ್ರು ಅಂತಂದೇಳಿ ತಿರುಗಿ ಒಂದು 15,000 ಮಾತಾಯ್ತು. 15,000 ಮಾತಾದ್ರೆ ಅದನ್ನು 15,000 ರೂಪಾಯಿ ತನಕ ಇಸ್ಕೊಂಡು 15,000 ರೂಪಾಯಿ ತನಕ ಇಸ್ಕೊಂಡು ಹೋಗಿ ದೊಡ್ಡ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿ ಒಂದು 5,000-6,000 ರೂಪಾಯಿ ಖರ್ಚು ಬಂದಿರ್ಬೋದು ಅಮ್ಮಂದು. ಮಿಕ್ಕಿದ ದುಡ್ಡೆಲ್ಲ ತನ್ನ ಹತ್ರ ಇಟ್ಕೊಂಡು ಹಂಗೆ ಬಂದತ್ತೆ. ಅದು ಆ ದುಡ್ಡು ಬಂದು ಬರೋಸಲ್ಲೇ ತಾಂದ ಒಂದು 6,000 ರೂಪಾಯಿ ಕೊಟ್ಟು ತೋರಿಸಿ ಮಿಕ್ಕಿ ತರನ ಓದತ್ತ ತಿರುಗಿ ಒಳ್ಳೆ ಬಂದಿಲ್ಲ. ಅವ್ನ ಮಗ ಬಂದಿಲ್ಲ, ಅವ್ನ ಹೆಂಡ್ತಿನೂ ಬಂದಿಲ್ಲ, ನಮ್ಮ ಅಣ್ಣ ಹೆಂಡ್ತಿ ನಮ್ಮ ಅತ್ತಿಗೆ ಬಂದೇ ಇಲ್ಲ. ಒಬ್ಬರು ಒಳ್ಳೆ ಹೊಡಕ ಬರಲಿಲ್ಲ. ಏನು ಮಾಡ್ಬೇಕು? ಯಾವ್ದಾದ್ರು ದುಡ್ಡು ನಾವು ಕೇಳ್ತಿದ್ವೋ ಏನು ಮಾಡ್ತೀವೋ ಇದ್ದು 4 ದಿವಸ ಇದ್ದು ಒಂದು ತೋರಿಸಿ ಬೇಸಿ ಆಯಮ್ಮನ್ನ ಅಡ್ಡಾಡ ತಿರ್ಗಿ ಆಮೇಲೆ ನಾವು ಸಾಲ ಮಾಡಿ ಇದು ಮಾಡಿ ಅಷ್ಟು ಹೋಗ್ಬಿಟ್ನಲ್ಲ ಅಂತೇಳಿ ಆಗೋದು ದುಡ್ಡು ಅಂತ ಹೋಗ್ಬಿಟ್ಟ. ಮತ್ತು ಸಾಲ ಮಾಡಿದೆ ನಾನು ಸಾಲಕ್ಕೆ ಹೋಯ್ಕೊಂಬಂದು ಆಯಮ್ಮನ್ನ ತೋರಿಸಿ ಆಯಮ್ಗೆ ಊಟ ಉಪಚಾರ ಆಯಮ್ಮನ ಕೈಗಳು ಮತ್ತು ಆಯಮ್ಮನ ದೊಡ್ಡಿಗೆ ಅದಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಆಯಮ್ಮನ್ನೆಲ್ಲ ಚಾಕ್ರೆ ಮಾಡಿ ಇದು ಮಾಡಿ ಆಮ್ಯಾಗ ಆಯಮ್ಮನ್ನ ಅಡ್ಡಾಡಂಗೆ ನಡೆಯಂಗೆ ಮಾಡಿದ್ವಿ ಇದು ಮಾಡಿದ್ವಿ. ಆದ್ರೆ ಅವಾಗ ಒಂದು ದಿವಸಗಾದ್ರೂ ಒಂದು ಒಳ್ಳೆ ನೋಡಲ್ಲ ನಮ್ಮ ಅಣ್ಣ ನಮ್ಮ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗ ಒಂದು ದಿವಸಕ್ಕೆ ಒಳ್ಳೆ ಆಮೇಗೇನೊಂದು ಹೆಂಗಾದವ ಹೆಂಗಲ್ಲ ಅಂತಂದು ಆರಾಮ್ರೆಲ್ಲ ಸಿಗಲ್ಲ. ಒಟ್ಟು ಒಳ್ಳೆ ತಿರುಗಿ ನೋಡಿಲ್ಲ. ಆಮೇಲೆ ಮತ್ತೆ ತಿರುಗು ನಮ್ಮ ತಾಯಿ ನಮ್ಮ ಅಕ್ಕನೇ ಫಸ್ಟ್ ತೀರ್ಕೊಂಡ. ಆಮೇಲೆ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ತಾಯಿ ತೀರ್ಕೊಂಡ್ರೆ ಗುಡಿಗೆ ಏನಂತ ಬರಲಿಲ್ಲ. ಆಯಮ್ಮನ ಮೊದಲದನ ಆಯಮ್ಮನ ಗುಡಿ ನಾವೇ ನೋಡಿ ಉಣಿಸಿವಿ ತಿನ್ನಿಸಿವಿ ಸಾಕಿ ಸಲಿವಿ ಇದು ಮಾಡಿ ಆಯಮ್ಮಗೆ ಜಡ್ಡು ಸುಸ್ತಿ ಕಾಲೇ ಬಿದ್ದು ಬಿಡ್ತು. ಜಡ್ಡು ಸುಸ್ತಿ ಕಾಲೇ ಬಿಡೋದು ನನ್ನ ಮಕ್ಕಳು ಇಲ್ಲೇ ಅಲ್ಲಿ ತೋರಿಸಿನಪ್ಪ ಏನು ಕಮ್ಮಿ ಆಗಲ್ಲ, ಭಾಳ ಹೆಚ್ಚು ಕಡಿಮೆ ಆಗ್ಬಿಡ್ತು. ಅದು ಕಾರ್ ಮಾಡ್ಕೊಂಡು ಮತ್ತೆ ಇಲ್ಲಿ ನಮ್ಮ ಮನೆ ಬಗಲಾಗಿದ್ದಾರೆ ಒಬ್ಬರನ್ನ ಕರ್ಕೊಂಡು ಹುಬ್ಬಳ್ಳಿಗೆ ಹೋಗಿ ಮಂಜುನಾಥ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಮಂಜುನಾಥಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿಗೆ ನಮ್ಮ ಅಣ್ಣಗೆ ಫೋನ್ ಮಾಡ್ಯಾರ ನಮ್ಮ ಹುಡುಗರು ನಮ್ಮ ಮಕ್ಕಳು ಫೋನ್ ಮಾಡಿ ಇದು ಮಾಡಿ ನಮ್ಮ ಹೆಣ್ಮಕ್ಳು ನಾನು ನಮ್ಮ ಮಕ್ಕಳು ಇನ್ನೊಂದು 2-3 ಹುಬ್ಬಳ್ಳಿ ಆಸ್ಪತ್ರೆಗೆ ಹೋಗಿದ್ದೀವಿ. ಅಡ್ಮಿಟ್ ಆಯ್ತು. ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಎಮರ್ಜೆನ್ಸಿ ಕೇಸ್ ಅಂದರೆ ಅಡ್ಮಿಟ್ ಮಾಡ್ಕೊಂಡು ಹಿಂದೆಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಹೋಗಿ ಬ್ಲಡ್ ಶೀಟಿಗೆ ಹಾಕಿದ್ಮ್ಯಾಗ ನಮ್ಮ ಹುಡುಗರು ನಮ್ಮ ಅಣ್ಣಗೆ ಫೋನ್ ಮಾಡಿದಪ್ಪ ತಿರ್ಗಾ ಮರ್ದಿವ್ಸ ಬಂದ್ರೆ ಇನ್ನೂ ನಾನು ಎಚ್ಚರ ಆಗಿಲ್ಲ. ನಮ್ಮ ಹೆಣ್ಮಕ್ಳ ಮತ್ತು ನಮ್ಮ ಮಕ್ಕಳ ಹುಡುಗರು ಡಾಕ್ಟ್ರ್ ಅತ್ತಾಗಿತ್ತಾಗ ಏನೋ ಕೇಳೋಕೆ ಇದು ಮಾಡೋಕೆ ಯಾವ್ದಕ್ಕೆ ಅಡ್ಡಾಡ್ಕೊಂತ ಅವ್ರು ಜನ ನಮ್ಮ ಹೆಣ್ಮಕ್ಳ ಹತ್ರ ಕುಂತಾರೆ. ಬಂದಣ ನಾನು ಎಚ್ಚರ ಆಗೋ ತಕ್ಕನೂ ಕುಡಿಗಿಲ್ಲ.
ನನ್ನ ಮಾತಾಡಿಸಿಲ್ಲ, ಏನಪ್ಪ ಅಂದಿಲ್ಲ, ಎಂತ ಬಂದಿಲ್ಲ. ನಮ್ಮ ಹೆಣ್ಮಕ್ಳ ತಗ ಬಂದಣ ಅಷ್ಟೇ ನೋಡ್ಯಾನ, ನಾನು ಮಕ್ಕಂದಿರೋದು ಬೆಡ್ಗೆ ಮಕ್ಕಂದಿರೋದು ನೋಡ್ಯಾನ. ಹಂಗೆ ರಿಟೈರ್ಡ್ ಮತ್ತೆ ಹಂಗೆ ಇಮ್ಡೆಂಟಿಲೇ ತಿರುಗಿ ಹುಬ್ಬಳ್ಳಿಲ್ದ ಹೊಸಪೇಟೆಗೆ ಬಂದಣ. ಎಂಥ ಜನ್ಮ ಆಯ್ತು, ಎಂಥ ಕಡು ಜನ್ಮ ಆದಿತ್ತು. ಅಂಥ ರೀತಿ ನಾನು ಅವನಿಗೆ ಕೆಟ್ಟನಾಯ್ತು, ಅಷ್ಟು ರೀತಿ ಬೇಡವಾಗಿದ್ದೇನ. ನನಗೆ ಓದಲ್ಲ ಬರಲ್ಲ. ಆತ ನಮ್ಮ ಅಣ್ಣಗ ಅಷ್ಟೊಂದು ಟ್ಯಾಲೆಂಟ್, ಅಷ್ಟೊಂದು ಟೆಕ್ನಿಕ್ ಇದ್ದ. ಕೆಲಸ ಮಾಡುವಾಗ ಒಂದು 4 ದಿವಸ ಬಂದ. 4 ದಿವಸ ಬಂದದ್ದು ನಾವು ಇಬ್ಬರು ಗಂಡನ ಕೆಲಸ ಮಾಡೋದು ನೋಡಿ ಆತನ ಕೆಲಸ ಮಾಡ್ಕೊಂತ ನಾನು ಬೇರೆ ದುಡ್ದು ಟ್ಯಾಕ್ರಿಗೆ ರೂಲರ್ಗೆ ಅಂತ ಹೇಳ್ಬೇಕದ್ದ. ಅದೆಲ್ಲ ದುಡ್ದು ತಾನು ಅಮೌಂಟ್ ಒಟ್ಟು ಯಜಮಾನಿಗೆಲ್ಲ ಯಜಮಾನಿಗೆಲ್ಲ ಆತಂದಿದ್ದಾಗ ನಾವು ದುಡ್ದು ಅದನ್ನ ಕೈ ಕೊಡು. ಮತ್ತು ತಿರುಗಿ ನಾವು ಉಳಿವು ಮಾಡುವಾಗ ಮಾಡಿ ಹಚ್ಚುವಾಗ ನಾವೇ, ಕೊಯ್ಯುವಾಗ ನಾವೇ, ಕೊರೆಯುವಾಗ ನಾವೇ. ನಮ್ಮ ಜೊತೆಗೆ ಒಂದು 4 ಕರ್ಕೊಂಡು ಹೋಗ್ಬೇಕು, ಕೆಲಸ ಮಾಡ್ಕೊ ಅವ್ರಿಗೆ ಕೂಲಿ ಕೊಡ್ಬೇಕು, ಇದು ಮಾಡಬೇಕು. ಟ್ಯಾಕ್ರಿ ತಾಡ್ಪಾಲ ಅದು ಇದು ಓಟ್ ಎಲ್ಲ ಯೋಚನೆ ನಾವೇ ಮಾಡೋಕೆ ಒಂದು ದಿವಸಕ್ಕೆ ಒಂದು ಬಗ್ಗೆ ಅದ್ರ ಕೆಲಸನೇ ಮಾಡಿಲ್ಲ. ನಮ್ಮ ಅಣ್ಣ ನಿಂತ ನಮ್ಮ ಮತ್ತಿಗೆ ಆಗಲು, ನಮ್ಮ ಅಣ್ಣ ಆಗಲು, ನಮ್ಮ ಅಣ್ಣನ ಮಗಳಾಗಲು. ನಮ್ಮ ಅಣ್ಣನ ಮಗ ಇನ್ನು ಸಣ್ಣನು, ನಮ್ಮ ಮಕ್ಕಳು 2 ಓದಿದ್ವು. ನಮ್ಮ ಮಗಳು ಕೆಲಸ ಮಾಡ್ಯ ಮತ್ತೆ ನಮ್ಮ ಜೊತೆಗೆ ಬಂದು ಬೇರೆಯವ್ರನ್ನ ಕರ್ಕೊಂಡು ಕೆಲಸ ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಇದು ಮಾಡಿ. ಆದರೆ ಲಾಸ್ಟಿಗೆ ನನಗೆ ಆದ್ರೂ ನಾನು ನಮಗೆ ಇದು ತೊಂದರೆ ಮಾಡ್ಯಾನ. ಏನು ನಾನು ಅಷ್ಟೊಂದು ದುಡ್ದು ಜೀವನ ಮಾಡಿದ್ರೆ ಹುಡುಗ, ಆದ್ರೆ ನನ್ನ ಮೇಲೆ ನಂಬಿಕೆ ಬರಲ್ಲ. ಅವನಿಗೆ ಹಂಗೆ ನಾನು ಮಾಡ್ತಾ ಅವನಿಗೆ ಕೆಟ್ಟ ದುರಾಲೋಚನೆ ಬಂದ್ಬಿಟ್ಟೈತೆ ರೀ. ದುರಾಲೋಚನೆ ಮಾಡಿ ಇವನಿಗೇನೋ ಒಂದು ನಾನು ಮೋಸ ಮಾಡ್ಬೇಕು ಅಂಬುದೇನು ಉಳ್ಸ್ಕೊಂಬಿಟ್ಟು ಏನು ಕತೆ. ನಮಗೆ ಒಬ್ಬೊಬ್ಬ ಮನುಷ್ಯನ ಬುದ್ಧಿ ಭಾವನೆಗಳು ಯಾವ ಥರ ಅರ್ಥ ಆಗ್ಬೇಕು ನಮಗೆ ಅರ್ಥ ಆಗಲ್ಲ. ಇರೋದಿಬ್ಬರು ಅಂತ ಯಾಕೆ ಮೋಸ ಮಾಡಿ ಅಂತೇಳಿ ಹಿಂಗೆ ಹೋಗಿ ಇದು ಮಾಡಿದ್ವಿ. ಆದ್ರೂ ನಮಗೆ ಮೋಸನೇ ಮಾಡಿಬಿಟ್ಟಿನಿ ಸರ್. ನಮ್ಮ ಅಣ್ಣ ನನಗೆ ಎಷ್ಟೋ ಅನ್ಯಾಯ ಮಾಡಿದ್ರು ಅವನ ಮೇಲೆ ನಾನು ದೇಶ ಕಟ್ಕೊಂಡು ಜೀವನ ಮಾಡ್ತಲ್ಲ. ಅವನಿಗೇನು ನಾನು ವಿರುದ್ಧವಾಗಿ ನಾನು ಬಾಳೆ ಮಾಡ್ತಲ್ಲ, ಚೆಂದಾಗಿ ನಾನು ಜೀವನ ಮಾಡ್ಕೊಂಡು ದುಡ್ಕೊಂಡು ತಿಂತಾಯಿದ್ದೀನಿ. ಆದರೆ ಮಾನವ ಜನ್ಮಕ್ಕೆ ಹುಟ್ಟಿದ್ಲೇ ಅಣ್ಣ ತಮ್ಮಳು ಬೆಳೆದು ವೈರಿಗಳಾಗ್ತಾರೆ. ಅವ್ರಿಗೆ ಎಷ್ಟು ಆಸೆ ಇರ್ಬೋದು, ಎಷ್ಟು ದುರಾಸೆ ಬರ್ಬೋದು. ನಮ್ಮ ಇಬ್ಬರಿಗೆ ಸಾವಣಿಗೆ ಬರ್ತಕ್ಕಂಥ ಆಸ್ತಿ ಅಣ್ಣನ ಇದು ಮಾಡ್ಕೊಂಡು ತಿರ್ಗಾ ಇರ್ತಾನೆ ಅಂದ್ಕೊಂಡು ಬದುಕು ಮಾಡ್ಕೊಂಡು ಮಾಡ್ಕೊಂತ ಬೆಳಿತೆ ತಾನು ದೊಡ್ಡಪ್ಪನ ಮಗ ಆಸ್ತಿ ಇದ್ದತ್ ಮಗ ತಾನು ಆಗ್ಬಿಟ್ಟು ದಾಖಲೆ ಮಿಸ್ ತಾನು ಮಾಡ್ಕೊಂಡ. ಆಸ್ತಿ ಇಲ್ದತ್ನ ಸ್ವಂತ ತಂದೆ ತಾಯಿ ಮಕ್ಕಳ ಮಗನ ನನ್ನ ಮಾಡ್ದ. ಹಂಗೆಲ್ಲ ಮಾಡಿ ಇದು ಮಾಡ್ಕೊಂಡು ಒಳಗೆ ಏನೋ ಮಾಡಿ ನನಗೆ ಮೋಸ ಮಾಡಿ ಕೊಯ್ದು ಇದು ಮಾಡಿ ಎಣ್ಣೆ ಮಾಡ್ದ. ಆದರೆ ನಾನು ಏನಾದ್ಮೇಲೆ ನಾನು ಕೆಟ್ಟ ತಿಳ್ಕೊಂಡು ಇದು ಮಾಡಿಲ್ಲ. ಆದರೆ ಇವತ್ತು ಲಾಸ್ಟಿಗೆ ಕೊನೆಯದಾಗಿ ಒಂದು ಮಾತು, ಇನ್ನು ಮುಂದೆ ಯಾರಿಗೆ ಅಣ್ಣ ತಮ್ಮಳು ಬಂದ ಬಳಗ ಯಾರ್ಯಾರಿಗೆ ಈ ಭೂಮಿ ಸಿಗಲ್ಲ, ರೊಕ್ಕದ ಸಿಗಲ್ಲ, ಹಣದ ಸಿಗಲ್ಲ, ಕೆಟ್ಟದ್ದು ಮಾಡಿಬಿಡ್ರು, ಅನ್ಯಾಯ ಮಾಡಿಬಿಡ್ರು, ಮೋಸನ ಮಾಡಿಬಿಡ್ರು. ನಾನು ಅದ್ರಾಗ ನಾನೇ ಸಾಕ್ಷಿ. ಅದ್ರಿಗೆ ಎಷ್ಟು ನಾನು ಭೂಮಿಯಾಗ ಎಷ್ಟು ದುಡ್ದಿನಿ, ಎಷ್ಟು ನೋವು ಪಟ್ಟೆ. ನಮ್ಮ ಅಣ್ಣನ ಬಂದಿಲ್ಲ, ಭೂಮಿಯಾಗ ಕಾಲಿಟ್ಟಲ್ಲ. ಅದು ನನಗೆ ಗೊತ್ತು, ನನ್ನ ನೀತಿಗೆ ನನಗೆ ಗೊತ್ತು ಅದ್ರ ಕಷ್ಟ, ಏನು ಕಷ್ಟ ಅಂಬೋದು, ಏನು ನೋವು ಅಂಬೋದು. ಆದರೆ ದುಡ್ದಿರಿ ಎಲ್ಲರಿಗೂ ಗೊತ್ತಿರುತ್ತೆ ಬದುಕು ಬೆಳೆ ಅಂದ್ರೆ. ಅದು ಈ ಅನ್ಯಾಯ ಮಾಡಿರೋದನ್ನ ಮಾತ್ರ ನಾನು ಹೇಳಬಲ್ಲೆ, ಜನರಿಗೆ ತಿಳಿಸ್ಬಲ್ಲೆ. ಆದರೆ ಮುಂದೆ ಯಾರೋ ಈ ಥರ ಅಣ್ಣ ತಮ್ಮಳಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ನಿಮಗೆ ಹೆಚ್ಚಿನ ಆಸೆ ಇತ್ತಾ ತಮ್ಮ, ನನಗೆ ಸ್ವಲ್ಪ ಆಸೆ ಜಾಸ್ತಿ ಐತೆ, ಸ್ವಲ್ಪ ಕಮ್ಮಿ ತಗೊಳ್ಳಿ, ನನಗೆ ಜಾಸ್ತಿ ಅಂತ ನಾನು ಓಡಾಡಿ ಇದು ಮಾಡೀನಿ. ನಿನಗೆ ಬುದ್ಧಿಲ್ಲ ಕಗ್ಗ ಅಂತಂದ್ರೆ ಆ ಮಾತು ಬೇರೆ. ಎಷ್ಟೊಂದು ಆಟ ಆಡಿ ಎಷ್ಟೊಂದು ಜೀವ ತಿಂದು ಹಿಂಸೆ ಕೊಟ್ಟು ಈ ಅನ್ಯಾಯ ಮಾಡಿಬಿಟ್ಟ ನನಗೆ. ಆದರೆ ನೀವು ಯಾರು ಈ ಥರ ಮಾಡಬಾರ್ದು. ಕೊನೆಯದಾಗಿ ಹೇಳ್ತಿದ್ದೀನಿ, ಕೊನೆಯದಾಗಿ ನಾನು ನಿಜ ಜೀವನದ ಘಟನೆ ತಿಳಿಸಿದ್ದೇನೆ. ನಮ್ಮ ಭಾರತ ದೇಶದ ಜನತೆಗೆ ಏನಂದರೆ, ಅಣ್ಣಗ ತಮ್ಮ ಮೋಸ ಮಾಡುವುದು, ತಮ್ಮಗ ಅಣ್ಣ ಮೋಸ ಮಾಡಬಾರ್ದು. ಮುಂದೆ ವೈಮನಸ್ಸಾಗಿ ಯಾವುದೇ ಕಾರ್ಯಕ್ಕೆ ಹೋಗೋಕೆ ಬರೋಕೆ ದಾರಿ ಇಲ್ಲದಂಥ ರೀತಿ ರಕ್ತಮದನೇ ಹರಿದ್ಬೇಕಾಗ್ತದೆ. ಕಳ್ಳನೇ ಕಿತ್ತಿ ಬಿಸಾಕಿದಂಗೆ ಆಗುತ್ತೆ. ದಯವಿಟ್ಟು ಕೈ ಮುಗಿದು ಕೊನೆಯದಾಗಿ ಹೇಳ್ತಿದ್ದೀನಿ, ಆ ಎಣ್ಣೆ ಯಾರಿಗಾರು ಒಬ್ರಿಗೊಬ್ಬರು ಎಣ್ಣೆ ಮಾಡದಂತೆ ಬಂದು ಬಾಂಧವಗಳಿಗೆ ಬಳಕ ಅಣ್ಣ ತಮ್ಮಗ ಅಣ್ಣಗಾಲು ಯಾವುದೇ ರೀತಿಯಲ್ಲಿ ಎಣ್ಣೆ ಮಾಡಿದಂಥ ರೀತಿ ನಿಮ್ಮ ಕಾರ್ಯವಾದ್ರೆ ಅವ್ರು ಬರೋಕೆ, ಅವ್ರ ಕಾರ್ಯವಾದ್ರೆ ನೀವು ಹೋಗ್ಬೇಕು. ಅದು ಭಾಳ ಚಂದ. ಏನಪ್ಪ ಒಕ್ಕಬಳಿಕೆಯಾಗಿ ಮಾಡ್ಯಪ್ಪಾರ ಒಬ್ರಿಗೊಬ್ಬರು ಚಂದ, ಒಂದು ಗುಂಪಾಗಿರ್ಬೇಕು, ಒಂದು ಗುಟ್ಟಾಗಿರ್ಬೇಕು. ಮುಂದೆ ಮಕ್ಕಳಿಗೆ ಬಿಡಿಗೆ ಒಳ್ಳೆ ಭಾವನೆ, ಒಳ್ಳೆ ಬುದ್ಧಿ, ಒಳ್ಳೆ ಜೀವನ ದಾರಿ ಮಾರ್ಗ ಹೇಳಿ ಕಲಿಸ್ಬೇಕು. ಇಷ್ಟು ನಾನು ನಿಮ್ಮಲ್ಲಿ ಕೇಳ್ಕೊಂಡು ಕೈ ಮುಗಿತಿದ್ದೀನಿ.